ಅದರಲ್ಲೂ ಪೊಲೀಸರ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನು ಮಾಡ್ತಾ ಇರೋದು, ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರೋದು. ಯಾವಾಗ ಪೊಲೀಸರ ಮೇಲೆ ಮುಗಿಬಿದ್ದಿದ್ದಾರೆ ಸಿ ವಿ ನಾಗೇಶ್, ಎಲ್ಲೋ ಒಂದು ಕಡೆ ಪೊಲೀಸರಿಗೂ ಕೂಡ ಇಷ್ಟೊಂದು ಲೋಪದೋಷಗಳು ಇದಾವ ಅನ್ನೋ ನಿಟ್ಟಿನಲ್ಲಿ ಅವ್ರಿಗವರೇ ಪ್ರಶ್ನೆ ಮಾಡ್ಕೊಳ್ತಾ ಇರ್ಬೋದು ಈ ಕ್ಷಣಕ್ಕೂ ಕೂಡ. ಇನ್ನು ದರ್ಶನ್ ವಿರುದ್ಧ ಈಗಾಗಲೇ ಕೆಲವೊಂದಿಷ್ಟು ಪ್ರಬಲ ಸಾಕ್ಷಿಗಳು ಸಿಕ್ಕಿದಾವೆ ಅಂತ ಹೇಳಲಾಗ್ತಾ ಇದೆ. ಮೊನ್ನೆ ನಾವೆಲ್ಲ ಗಮನಿಸಿದ್ರೆ ಗೃಹ ಸಚಿವ ಪರಮೇಶ್ವರ್ ಅವರು ಮಾತನಾಡ್ತಾ ಇದ್ರು ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ದರ್ಶನ್ ಮಧ್ಯಂತರ ಜಾಮೀನು ಕ್ಯಾನ್ಸಲ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟರು. ಅಂದ್ರೆ ದರ್ಶನ್ ಅವರ ವಿರುದ್ಧ ಪ್ರಬಲವಾದಂತಹ ಸಾಕ್ಷ್ಯಾಧಾರಗಳು ಸಿಕ್ಕಿದಾವೆ. ಒಂದಿಷ್ಟು ಮೊಬೈಲ್ಗಳನ್ನ ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ದರ್ಶನ್ ರೇಣುಕಾಸ್ವಾಮಿಯ ಮೃತದೇಹದ ಮುಂದೆ ನಿಂತ್ಕೊಂಡಿರುವಂತಹ ಫೋಟೋಗಳು ನಮಗೆ ಲಭ್ಯ ಆಗಿದೆ. ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ರು ಗೃಹ ಸಚಿವರು. ಹಾಗಾಗಿನೇ ಇವತ್ತಿನ ಈ ಒಂದು ವಿಚಾರಣೆ ಸಿಕ್ಕಾಪಟ್ಟೆ ಕುತೂಹಲ ಕೆರಳಿಸಿರುವುದು. ದರ್ಶನ್ ಅವರ ಮಧ್ಯಂತರ ಜಾಮೀನು ಕ್ಯಾನ್ಸಲ್ ಆಗ್ಬಿಡುತ್ತಾ, ರದ್ದಾಗ್ಬಿಡುತ್ತಾ ಅಂತ ಹೇಳಿ ಕುತೂಹಲ ಇದೆ. ಯಾವ ರೀತಿಯಾಗಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಇದನ್ನು ಗಮನಿಸ್ತಾ ಇದ್ದೀವಿ. ಆದರೆ ಇನ್ನೂ ಪ್ರತಿವಾದ ಬಾಕಿ ಇದೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರಿಂದ ಈಗಾಗಲೇ ಹೇಳೋ ಪ್ರಕಾರ ಅವರ ವಿರುದ್ಧ ಪ್ರಬಲವಾದಂತ ಸಾಕ್ಷಿಗಳು ಸಿಕ್ಕಿದಾವೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರಿಗೆ, ಪೊಲೀಸರಿಗೆ ಇವತ್ತು ಭವಿಷ್ಯ ನಿರ್ಧಾರ ದರ್ಶನ್ ಅವರದ್ದು. ಇದರ ಜೊತೆಗೆ ಇವತ್ತೇ ಏನಾದರೂ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಮುಂದಾಗ್ತಾರ ದರ್ಶನ್ ಅವರು? ಶವದ ಫೋಟೋ ಆಧಾರದ ಮೇಲೆ ಸಮಯ ನಿಗದಿಗೆ ಅವಕಾಶ ಇದೆಯಾ? ಇದು ಖಡಕ್ ಪ್ರಶ್ನೆ. ನ್ಯಾಯಾಲಯದಲ್ಲಿ ಸಿ ವಿ ನಾಗೇಶ್ ಅವರು ಎತ್ತಿರುವಂತಹ ಒಂದು ಪ್ರಶ್ನೆ ಇದು. ಶೈತ್ಯಾಗಾರದಲ್ಲಿ ಮೃತದೇಹ ಇಟ್ಟಿದ್ರಿಂದ ಕೊಲೆಯ ಸಮಯ ಗೊತ್ತಾಗಿಲ್ಲ. ಶವದ ಫೋಟೋ ಆಧಾರದ ಮೇಲೆ ಕೊಲೆ ಟೈಮ್ ಉಲ್ಲೇಖ ಮಾಡಿದ್ದಾರೆ. ಶವದ ಫೋಟೋ ಆಧಾರದ ಮೇಲೆ ಸಮಯ ನಿಗದಿಗೆ ಅವಕಾಶ ಇದೆಯಾ? ಆ ವ್ಯಕ್ತಿ ಎಷ್ಟೊತ್ತಿಗೆ ಮೃತಪಟ್ಟಿದ್ದಾನೆ ಅಥವಾ ಎಷ್ಟೊತ್ತಿಗೆ ಆತನ ಜೀವ ಹೋಗಿದೆ, ಇದರ ಬಗ್ಗೆ ಸಮಯವನ್ನ ಎಲ್ಲೂ ಉಲ್ಲೇಖ ಮಾಡಿಲ್ಲ. ಯಾಕೆ? ಸಿ ವಿ ನಾಗೇಶ್ ಅವರ ಪ್ರಬಲವಾದಂತ ಒಂದು ಪ್ರಶ್ನೆ. ಶವದ ಫೋಟೋ ಆಧಾರದ ಮೇಲೆ ಸಮಯ ನಿಗದಿಗೆ ಅವಕಾಶ ಇದೆಯಾ ಅಂತ ಹೇಳಿ ಅವರು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರಿಗೆ ನೇರವಾಗಿಯೇ ಪ್ರಶ್ನೆಯನ್ನ ಮಾಡಿದ್ದಾರೆ. ಚಾರ್ಜ್ ಶೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೊಂದು ಲೋಪಗಳಿದಾವೆ, ಇನ್ನೂ ತನಿಖೆ ಯಾವ ರೀತಿ ಆಗಿರಬಹುದು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಹೈಕೋರ್ಟ್ನಲ್ಲಿ ಸಿ ವಿ ನಾಗೇಶ್. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಇವರು. ಇಷ್ಟೊಂದು ಲೋಪದೋಷಗಳಿದಾವೆ, ಹಾಗಾದ್ರೆ ತನಿಖೆ ಎಷ್ಟರ ಮಟ್ಟಿಗೆ ಸತ್ಯಾಸತ್ಯತೆಯಿಂದ ಕೂಡಿರಬಹುದು ಅನ್ನೋದು ಸಿ ವಿ ನಾಗೇಶ್ ಅವರ ಪ್ರಶ್ನೆ, ವಾದ. ಇಷ್ಟೊಂದು ಲೋಪದೋಷಗಳಿದಾವೆ ಅಂತ ಹೇಳಿ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತನಿಖೆ ಸರಿಯಾದ ದಾರಿಯಲ್ಲಾಗಿಲ್ಲ, ಸುಳ್ಳು ಆರೋಪಗಳನ್ನ ಮಾಡಿದ್ದಾರೆ, ಸುಳ್ಳು ಸೆಕ್ಷನ್ಗಳನ್ನ ಹಾಕಿದ್ದಾರೆ, ಬೇರೆ ಬೇರೆ ಸೆಕ್ಷನ್ಗಳನ್ನ ಹಾಕಿದ್ದಾರೆ, ಸಂಬಂಧ ಇಲ್ಲದ ಸೆಕ್ಷನ್ಗಳನ್ನ ಹಾಕಿದ್ದಾರೆ ಅನ್ನೋದು ಸಿ ವಿ ನಾಗೇಶ್ ಅವರ ವಾದ. ಇಷ್ಟೊಂದು ದೋಷಗಳಿರುವಂತ ಕೇಸ್ ಇದು. ಚಾರ್ಜ್ ಶೀಟ್ ಸಂಪೂರ್ಣವಾಗಿ ಓದಿದ್ದಾರೆ. ಚಾರ್ಜ್ ಶೀಟ್ನಲ್ಲಿರುವ ಅಂಶಗಳನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಚಾರ್ಜ್ ಶೀಟ್ ಲೋಪ ಉಲ್ಲೇಖಿಸಿ ಮಾತನಾಡ್ತಾ ಇರೋದು ಅಥವಾ ವಾದವನ್ನು ಮಂಡಿಸ್ತಾ ಇರೋದು. ಪೊಲೀಸರ ಚಾರ್ಜ್ ಶೀಟ್ನಲ್ಲಿರೋ ಅಂಶಗಳನ್ನೇ ನಾನು ಹೇಳ್ತಾ ಇದ್ದೇನೆ, ಬೇರೆ ಯಾವ ಅಂಶಗಳನ್ನು ಹೇಳ್ತಾ ಇಲ್ಲ. ಚಾರ್ಜ್ ಶೀಟ್ ಲೋಪ ಉಲ್ಲೇಖಿಸಿ ಖಾಕಿಗೆ ಅಂದ್ರೆ ಪೊಲೀಸರಿಗೆ ಶಾಕ್ ಕೊಟ್ಟಿದ್ದಾರೆ ನಾಗೇಶ್ ಅವರು. ಈ ಚಾರ್ಜ್ ಶೀಟ್ನಲ್ಲಿಯೇ ಇಷ್ಟೊಂದು ಲೋಪದೋಷಗಳಿದಾವೆ. ಈ ಚಾರ್ಜ್ ಶೀಟ್ ಸಲ್ಲಿಸಿರೋದು ಈ ಚಾರ್ಜ್ ಶೀಟ್ ನಲ್ಲಿ ಇಷ್ಟೊಂದು ಲೋಪದೋಷಗಳಿದಾವೆ, ಇನ್ನು ತನಿಖೆ ಯಾವ ರೀತಿ ಆಗಿರಬಹುದು ಅಂತ ಹೇಳಿ ಸಿ ವಿ ನಾಗೇಶ್ ಪ್ರಶ್ನೆಯನ್ನ ಮಾಡಿದ್ದಾರೆ. ತನಿಖೆ ಸರಿಯಾದ ಹಾದಿಯಲ್ಲಿ ನಡೆದಿಲ್ಲ, ಬೇಕು ಅಂತಾನೆ ದರ್ಶನ್ ಅವರನ್ನ ಈ ಕೇಸ್ನಲ್ಲಿ ಸಿಕ್ಕಾಕ್ಸೋ ಸಲುವಾಗಿನೇ ಬೇರೆ ಬೇರೆ ರೀತಿಯಾದಂತಹ ಸೆಕ್ಷನ್ಗಳನ್ನ ದಾಖಲು ಮಾಡಿದ್ದಾರೆ, ಹಾಕಿದ್ದಾರೆ.